ಇವತ್ತು ಎಪಿಸೋಡ್ ಸ್ಟಾರ್ಟಿಂಗಲ್ಲಿ ಅಕ್ಕ ಏನೋ ಒಂದು ಅವಕಾಶ ಕೊಡು ನೋಡಕ್ಕ, ಸ್ನೇಹ ಬದಲಾಗಿದ್ದಾಳ ಅನಿಸುತ್ತೆ, ಪ್ಲೀಸ್ ಅಕ್ಕ ಅಂತೆಲ್ಲ ಹೇಳಿದರೆ, ಇಲ್ಲ ಅದೆಲ್ಲ ಆಗಂಗಿಲ್ಲ ಅಂತೆಲ್ಲ ಹೇಳಿದೆ. ಇಲ್ಲ ನಾನು ಕ್ಷಮಿಸಲ್ಲ ಅಂದರೆ ಪ್ಲೀಸ್ ಅಕ್ಕ ಒಂದೇ ಒಂದು ಅವಕಾಶ ಕೊಡಿ ಅತ್ತೆ ಅಂತೆಲ್ಲ ಈಗೇನು ಕೇಳ್ತೀನಿ ಅಂತ ಆಲೋಚನೆಗೆ ಮಾಡಿದೆ. ಈ ಕಡೆ ಮಹೇಶ್ವರಿಗೂ ಮತ್ತು ಮಹೇಶ್ವರಿ ಮಗಳಿಗೂ ತುಂಬ ಅಂದರೆ ತುಂಬ ಖುಷಿ. ಆದರೆ ಕಿಟ್ಟಿಗೆ ಹಾಕೋ ಇಷ್ಟ ಇರೋಲ್ಲ. ಆ ಕಡೆ ಶ್ರೀಧರ್ ಕೂಡ ಬೇಡ ಅತ್ತಿಗೆ ಅಂತೆಲ್ಲ ಹೇಳಿದಾಗ, ಸರಿ ಸುಮ್ಮನೆ ಇರ್ರಿ ಅಕ್ಕ ಏನೋ ಒಳ್ಳೆ ನಿರ್ಧಾರ ತೊಗೊತಾರೆ, ನೀವೇದಕ್ಕೆ ಅಡ್ಡ ಬರದೆ ಸುಮ್ಮನೆ ಇರಿ ಅಂತೆಲ್ಲ ಹೇಳಿ ರಿಕ್ವೆಸ್ಟ್ ಮಾಡ್ದಂಗೆ ಮಾಡಿ ಹೇಳ್ತಾಯಿದ್ದ. ಅದೇ ಟೈಮಿಗೆ ಈ ಕಡೆ ಅತ್ತೆ ಅಂತೆಲ್ಲ ಹೇಳ್ಬೇಕಾದ್ರೆ, ಈ ಮನೆ ಗೋಡೆಗೆ ಬಾಯಿ ಇಲ್ಲಿದ್ರೆ ಆಯಿತು, ಕಿವಿ ಇದೆ ಸುಮ್ಮನೆ ಇರು ಅಂತ, ನೀನು ನಾನು ಅತ್ತೆ ಅಂತ ಹೇಳಬೇಡ ಅಂತ. ಅದೇ ಟೈಮಿಗೆ ಈ ಪಂಚಮಿ ಬಂದು ಅವ್ರ ಅಣ್ಣ ಅತ್ತಿಗೆ ಹೇಳ್ತಾಳೆ. ಇದು ಆಮೇಲೆ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಕಾವ್ಯಗೆ ಹುಷಾರಿರಲ್ಲ ಅಂದರೆ ಮಹಾದೇವ ಆಸ್ಪತ್ರೆಗೆ ಕರ್ಕೊಂಬಂದಿರ್ತಾನೆ. ಮಹಾದೇವ ಆಸ್ಪತ್ರೆಗೆ ಕರ್ಕೊಂಬಂದಾಗ ಅಲ್ಲಿ ನೋಡವ್ವ ದೊಡ್ಡ ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಂಡಿದ್ರೆ ಆಗೋಗಿತ್ತು ಅಂತೆಲ್ಲ, ಬೇಡ ತಾತ ನಾನು ಸ್ಟೂಡೆಂಟು, ನಾನು ಅದ್ರ ಕಡೆ ದುಡ್ಡಲ್ಲಿ ನಾನು ಎದಕ್ಕೆ ನಿನಗೆ ಭಾರ ಆಗಬೇಕು, ನನಗೆ ಇಷ್ಟ ಇಲ್ಲದ ಅದೇನಾಗುತ್ತವ, ನೀನು ನನ್ನ ಮೊಮ್ಮಗಳಲ್ವೇ ಅಂತೆಲ್ಲ ಹೇಳ್ತಾ ಆಟೋ ಹುಡುಕಬೇಕು ಅನ್ನೋ ಟೈಮಿಗೆ ತಲೆ ಚಕ್ರ ಬಂದು ಬಿದ್ದುಬಿಡ್ತಾ. ಆಟೋ ಬೇಡ ನಡ್ಕೊತ ಹೋಗೋಣ 1 ಕಿಲೋಮೀಟ್ರ್ ಅಂತ. ಅದೇ ಟೈಮಿಗೆ ಕಾವ್ಯ ಚಕ್ರ ಬಂದುಬಿಡುತ್ತೆ. ಈ ಕಡೆ ಮಹಾದೇವ್ ಅವರು ಎತ್ಕೊಂಡು ನಡ್ಕೊತ ಬರ್ತಾ ಇರ್ತಾರೆ. ಈ ಕಡೆ ಪಂಚಮಿ ಬಂದು ಅವ್ರ ಅಣ್ಣ ಅತ್ತಿಗೆಗೆ ಪ್ರೇಮ್ ಮತ್ತು ರಾಮಗೆ ಈಗ ಮನೆಯಲ್ಲಿ ಸ್ನೇಹ ಬಂದಿದ್ದಾಳ ಅಂತೆಲ್ಲ ಹೇಳ್ತಾ, ಹೌದಾ ಏನು ಅರ್ಥ ಆಗ್ತಾ ಇಲ್ಲ ಅಂದರೆ ಇಲ್ಲಿ ಮತ್ತೆ ಎಕ್ಸ್ಪ್ಲೇನ್ ಮಾಡಿದಾಗ, ಹೌದಾ ನಡಿ ಬಂದು ತಡಿ ವಿಚಾರಿಸ್ಕೊಂತ ಅಂತ, ನಡಿಯೇ ನಿನ್ನ ಅಂತೆಲ್ಲ ಹೇಳಿ ಇವರಿಬ್ಬರು ಬಂದುಬಿಡ್ತಾರೆ. ಅಲ್ಲಿ ಬಂದಾಗ ಈ ಕಡೆಯಿಂದ ಶ್ರೀಧರ್ ಮತ್ತು ಸ್ನೇಹ ಆಚೆ ಬಾರಿ ಅಂತೆಲ್ಲ ಹೇಳಿದೆ. ಯಾಕೆ ಬಂದಿದೆಯಾ ನೀನು ಇಲ್ಲಿ, ಏನು ಅಂದರೆ ಆ ಸ್ನೇಹ ಕರಿ ಇಲ್ಲಲ್ಲ, ಏನೇ ಬೊಗಳ್ಬೇಕು ಬೊಗಳು ಅಂತೆಲ್ಲ ಹೇಳ್ಬೇಕಾದ್ರೆ, ಇಲ್ಲ ನನ್ನ ಮನೆ ತಿಂತಿರೋ ಹೆಗಣ ಇಲ್ಲಿ ಬಂದು ಸೇರ್ಕೊಂಡೆ ನಾನು ಬಿಟ್ಬಿಡ್ತೀನ ಅಂತೆಲ್ಲ ಹೇಳಿ, ಸರಿ ಅಂತೆಲ್ಲ ಹೇಳಿ ಅಲ್ಲಿದ್ದ ಸ್ನೇಹ ಅಂದರೆ ಪ್ರೇಮ ಹಂಗೆ ನಡ್ಕೊತ ಬಂದುಬಿಡ್ತಾ. ಪ್ರೇಮ ಹಂಗೆ ನಡ್ಕೊತ ಬಂದ್ಕೊಳ್ಳೆ ಇಲ್ಲಿ ಸ್ನೇಹ ಮನೆಯೊಳಗೆ ಹಾಲೊಳಗೆ ಕುಂತಾಗ ಎದ್ದೇಳೆ ನಿನ್ನ ಮೇಲೆ ಅಂತೆಲ್ಲ ಹೇಳಿ, ನನ್ನ ಕುಟುಂಬದ ಮೇಲೆ ಕಣ್ಣು ಹಾಕ್ತೀಯ, ನನ್ನ ಮೇಲೆ ಸವಾಲು ಹಾಕ್ತೀಯ, ಮೊನ್ನೆ ಅಷ್ಟು ಅಲ್ಲದೆ ಮತ್ತೆ ನನ್ನ ಕುಟುಂಬಕ್ಕೆ ನನ್ನ ಕ್ಲಿನಿಕ್ಕಿಗೆಲ್ಲ ಬೆಂಕಿ ಹಚ್ಚಿ ನಮ್ಮ ಹೊಟ್ಟೆ ಮೇಲೆ ಹೊಡೆದು, ಎಷ್ಟೇ ಧೈರ್ಯ ನಿನಗೆ ಈ ಮನೇಲಿ ಬಂದು ಸೇರ್ಕೊಳಕ್ಕೆ ಅಂತ ಹೇಳಿ ಹೊಡಿತಾ. ನೀನು ಅವಳ ಮೇಲೆ ಕೈ ಮಾಡಿದ್ರೆ ಸರಿ ಕಾಣಿಸಲ್ಲ ಇನ್ನೂ ಒಂದೇಟು ಅಂದರೆ, ಮಹೇಶ್ವರಿ ಒಂದೇಟು ಹೊಡೆದ್ರು ನೋಡು ಅಂತೆಲ್ಲ ಹೇಳಿದಾಗ ಒಂದು 10 ಸಲ ಹೊಡಿತಾಳ, ಮೆಲ್ಲಗೆ ಒಂದು 4-5 ಸಲ ಹೊಡಿತಾಳ. ಈ ಕಡೆ ಎಲ್ಲರೂ ಗಾಬರಿ ಆಗ್ತಾರೆ ಪ್ರೇಮಗೆ ಬಂದಿರೋ ಕೋಪಕ್ಕೆ. ಪ್ರೇಮ ಹೊಡಿತಾ ಇರೋದು ನೋಡಿ ನಮ್ಮ ಮನೆಗೆ ಇದಕ್ಕೆ ಬಂದಿದೆಯೇನೆಂದರೆ ಈ ಕಡೆ ಕೈ ಮುಷ್ಟಿ ಬಿಗಿ ಹಿಡಿದಿಟ್ಟಿರ್ತಾಳೆ ದಾಮಿನಿ. ಅದೇ ಟೈಮಿಗೆ ಸ್ನೇಹ ಎಲ್ಲಿದ್ದ ಹೋಗ್ಬಿಡ್ತಾಳೆ. ಇನ್ನು ನನ್ನ ಸೈಡ್ ತೀರಿಲ್ಲ, ಇನ್ನು ಮಾಡ್ತೀನಿ ನೀನು ಅಂತ, ನೀನು ದಾಳವಾಗಿ ಯಾರು ಬಳಸ್ಕೊತಾರೆ ಅವ್ರಿಗೆ ಇದಕ್ಕಿಂತ ಡಬಲ್ ಹೊಡಿತೀನಿ ಅಂತ ಹೇಳಂತೆಲ್ಲ ಹೇಳಿ ಈ ಕಡೆಯಿಂದ ಇವರಿಬ್ಬರು ಬಂದಿರ್ತಾರೆ. ಇದು ಕೈ ತೊಳ್ಕೊಂತ ಪಂಚಮಿದಲ್ಲಿ ನೀರು ಇಸ್ಕೊಂಡು ಕೈ ನೀನು ಜಾಸ್ತಿ ಓವರಾಗಿ ಆಡ್ತಾ ಇದೇ ನೋಡಿದೆ, ಇದಕ್ಕಿಂತ ಕಡಿಮೆ ಇನ್ನು ಬೇಡ ಅಂದಂಗೆಲ್ಲ ಕೊಡ್ತೀನಿ ನೋಡಿ ದಾಮಿನಿ, ಯುದ್ಧ ಈಗ ಸ್ಟಾರ್ಟ್ ಆಗಿದೆ ಅಂತೆಲ್ಲ. ನೆಕ್ಸ್ಟ್ ಎಪಿಸೋಡಲ್ಲಿ ಪ್ರೇಮ ಮಹಾದೇವ್ಗೆ ಫೋನ್ ಮಾಡ್ದ. ಮಹಾದೇವು ಇಲ್ಲ ಪ್ರೇಮಗೆ ಜಾಸ್ತಿ ಜ್ವರ, ಕಾವ್ಯಗೆ ಜಾಸ್ತಿ ಜ್ವರ ಬಂದಿದೆ ಅಂತೆಲ್ಲ ಹೇಳಿ, ಸರಿ ನಾನೇ ಬರ್ತೀನಿ ತಡಿ ಅಂತೆಲ್ಲ ಹೋಗಿ PGನಾಗ ಹೋದ್ರೂ PGನಾಗ ಕರ್ಕೊಳಲ್ಲ. PGನ ಯಾರಮ್ಮ ನೀನು ಒಳಗೆ ಹೋಗ್ತಾಯಿದ್ದೀ ಅಂದರೆ, ಇಲ್ಲ ಸರ್ ನನ್ನ ತಂಗಿ ಕಾವ್ಯ ಅಂತೆಲ್ಲ ಹೇಳಿದಾಗ, ಯಾರು ಅವಳು ನನಗೆ ಅಕ್ಕನೇ ಅಲ್ಲ, ಇಲ್ಲಿದ್ದ ಕಳಿಸ್ಬಿಟ್ರಿ ಅಂತೆಲ್ಲ ಹೇಳಿ ಕಾವ್ಯ ಬಾಗಿಲು ಮುಚ್ಕೊಂಡ್ಬಿಡ್ತಾ. ಇದು ನಾಳೆ ಎಪಿಸೋಡ್ ಆಗಿರುತ್ತೆ. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಅಂದರೆ ಸ್ನೇಹಕ್ಕೆ ಮಾತ್ರ ಬೇಸ್ ಪೂಜೆ ಫಜೀತಿ ಆಗಿ ಪೂಜೆ ಬೆಳೆಸ್ತಾನೆ ಇರ್ತೈತಿ.